ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತದ ಹೀನಾಯ ಸೋಲು ಹಾಗೆ ವೈಯಕ್ತಿಕ ಕಳಪೆ ಪ್ರದರ್ಶನಕ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಕ್ಷಮೆಯಾಚಿಸಿದ್ದಾರೆ. ತಂಡವಾಗಿ ನಿರೀಕ್ಷೆಗಳನ್ನು ಪೂರೈಸೋಕೆ ವಿಫಲರಾಗಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕಠಿಣ ಪರಿಶ್ರಮದಿಂದ ಕಂಬ್ಯಾಕ್ ಮಾಡುವಂತ ಭರವಸೆ ನೀಡಿದ್ದಾರೆ. ಸರಣಿಯಲ್ಲಿ ಕೇವಲ 49 ರನ್ ಗಳಿಸಿ ವಿಫಲರಾಗಿದ್ದ ಪಂತ್ ತಮ್ಮ ಆಟವನ್ನ ಸುಧಾರಿಸುವುದಾಗಿ ಹೇಳಿದ್ದಾರೆ. ಐಸಿಸಿ ಏಕದಿನ ಬ್ಯಾಟರ್ಗಳ ನೂತನ ರ್ಯಾಂಕಿಂಗ್ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಈ ಬಾರಿಯ ಟಾಪ್ 10 ಪಟ್ಟಿಯಲ್ಲಿ ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಅಗ್ರಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿ ಭಾರತ ಏಕದಿನ ತಂಡದ ನಾಯಕ ಶುಭ್ಮನ್ ಗಿಲ್ ಇದ್ದಾರೆ. ಹಾಗೆ 5ನೇ ಶ್ರೇಯಾಂಕದಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಂಡ್ರೆ ಶ್ರೇಯಸ್ ಅಯ್ಯರ್ ಈ ಸಲ 9ನೇ ಸ್ಥಾನ ಪಡೆದಿದ್ದಾರೆ. ಟೀಂ ಇಂಡಿಯಾದಲ್ಲಿ ಗೌತಮ್ ಗಂಭೀರ್ ಅವರ ಸ್ಥಾನ ಇನ್ನೂ 2 ವರ್ಷಗಳ ಕಾಲ ಸೇಫ್ ಅನ್ನೋದು ಗೊತ್ತಾಗಿದೆ. ಗಂಭೀರ್ ಅವರನ್ನ 2027ರ ಏಕದಿನ ವಿಶ್ವಕಪ್ ವರೆಗೆ ಮುಂದುವರಿಸೋಕೆ ಬಿಸಿಸಿಐ ನಿರ್ಧಾರ ಮಾಡಿದೆ. ವಿಶ್ವಕಪ್ಗಳು ಹತ್ತಿರ ಬರ್ತಾ ಇರೋದ್ರಿಂದ ಕೋಚ್ ಬದಲಾವಣೆ ಬಗ್ಗೆ ಚಿಂತಿಸಲಾಗಿಲ್ಲ. ಅಲ್ಲದೆ ಗಂಭೀರ್ ಅವರನ್ನ ವಜಾಗೊಳಿಸುವ ಬಗ್ಗೆ ಚರ್ಚೆಗಳನ್ನ ನಡೆಸಿಲ್ಲ ಎಂದು ಬಿಸಿಸಿಐನ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ನವೆಂಬರ್ 30ರಿಂದ ಆರಂಭವಾಗಲಿರುವಂತಹ ಏಕದಿನ ಸರಣಿಗಾಗಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ರಾಂಚಿಯ ಮೈದಾನದಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಾರೆ. ಟೆಸ್ಟ್ ನಿವೃತ್ತಿ ಬಳಿಕ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ತವರಿನಲ್ಲಿ ಆಡ್ತಾ ಇರುವಂತ ಮೊದಲ ಅಂತಾರಾಷ್ಟ್ರೀಯ ಸರಣಿ ಇದಾಗಿದೆ. ತವರಿನಲ್ಲಿ ಶತಕ ಬಾರಿಸುವ ತವಕದಲ್ಲಿ ಇವರಿಬ್ಬರು ಕೂಡ ಇದ್ದಾರೆ. ನಿನ್ನೆ ವಿರಾಟ್ ಕೊಹ್ಲಿ ಧೋನಿ ಅವರ ನಿವಾಸಕ್ಕೆ ಭೋಜನಕ್ಕೆ ಭೇಟಿ ನೀಡಿದ್ರು. ಊಟ ಮುಗಿದ ಬಳಿಕ ಕೊಹ್ಲಿ ಅವರನ್ನ ಧೋನಿಯೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಭಾರತ ತಂಡ ಉಳಿದುಕೊಂಡಿರುವಂತಹ ಹೋಟೆಲ್ನಲ್ಲಿ ತಮ್ಮ ಕಾರಿನಲ್ಲೇ ಡ್ರಾಪ್ ಮಾಡಿದ್ದಾರೆ. ಇಬ್ಬರು ಒಟ್ಟಿಗೆ ಹೋಗುವಂತಹ ದೃಶ್ಯ ಫ್ಯಾನ್ಸ್ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ವುಮೆನ್ಸ್ ಪ್ರೀಮಿಯರ್ ಮೆಗಾ ಲೀಗ್ ಆಕ್ಷನ್ನಲ್ಲಿ ಭಾರತ ತಂಡದ ಅನುಭವಿ ಆಟಗಾರ್ತಿ ದೀಪ್ತಿ ಶರ್ಮಾ ಅವರನ್ನ ಯುಪಿ ವಾರಿಯರ್ಸ್ ತಂಡ ಆರ್ಟಿಎಂ ಕಾರ್ಡ್ ಬಳಸಿ ಬರೋಬ್ಬರಿ 3.20 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಇದು 2026ರ ಮೆಗಾ ಹರಾಜಿನ ಅತ್ಯಂತ ದುಬಾರಿ ಪ್ಲೇಯರ್ ಎನಿಸಿಕೊಂಡಿದ್ದಾರೆ. ನ್ಯೂಜಿಲೆಂಡ್ ತಂಡದ ಅಮೇಲಿಯಾ ಕೆರ್ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡ 3 ಕೋಟಿಗೆ ಖರೀದಿಸಿದೆ. ಇನ್ನು ಭಾರತದ ಶಿಖಾ ಪಾಂಡೆ 2.4 ಕೋಟಿ ಹಾಗೆ ಮೆಗ್ ಲ್ಯಾನಿಂಗ್ ಯುಪಿ ವಾರಿಯರ್ಸ್ಗೆ 1.90 ಕೋಟಿಗೆ ಸೇರ್ಪಡೆಯಾಗಿದ್ದಾರೆ. ಸೋಫಿ ಡಿವೈನ್ ಅವರನ್ನ ಗುಜರಾತ್ ತಂಡ 2 ಕೋಟಿಗೆ ಖರೀದಿ ಮಾಡಿದೆ. WPL 2026ರ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟಾರೆಯಾಗಿ 12 ಆಟಗಾರ್ತಿಯನ್ನ ಸೇರಿಸಿಕೊಂಡಿದೆ. 65 ಲಕ್ಷಕ್ಕೆ ಸ್ಟಾರ್ ಸ್ಪಿನ್ನರ್ ರಾಧಾ ಯಾದವ್ ಅವರನ್ನ ಖರೀದಿ ಮಾಡಿದೆ. ರಾಧಾ ಅವರ ಸ್ಪಿನ್ ಬೌಲಿಂಗ್ ಹಾಗೆ ಕೆಳ ಕ್ರಮಾಂಕದ ಬ್ಯಾಟಿಂಗ್ ಸಾಮರ್ಥ್ಯದಿಂದ ಆರ್ಸಿಬಿ ತಂಡ ಮತ್ತಷ್ಟು ಬಲಿಷ್ಠವಾಗಲಿದೆ. ಹರಾಜಿನಲ್ಲಿ ಆರ್ಸಿಬಿ ಹಾಗೆ ಗುಜರಾತ್ ನಡುವೆ ತೀವ್ರ ಪೈಪೋಟಿ ನಡೆದು ಅಂತಿಮವಾಗಿ ಬೆಂಗಳೂರು ಇವರನ್ನ ಖರೀದಿ ಮಾಡಿತು. ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ನಿರ್ಧರಿಸಿದ ಸುದ್ದಿ ಬೆನ್ನಲ್ಲೇ ಇದೀಗ ಮತ್ತೊಂದು ಫ್ರಾಂಚೈಸಿ ತನ್ನ ತಂಡವನ್ನ ಮಾರಾಟ ಮಾಡೋಕೆ ಮುಂದಾಗಿದೆ ಅಂತ ವರದಿಯಾಗ್ತಾ ಇದೆ. ಚೊಚ್ಚಲ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ ರಾಯಲ್ಸ್ ಕೂಡ ಮಾರಾಟಕ್ಕಿದೆ ಎಂದು ಹರ್ಷ ಗೋಯಂಕ ಟ್ವೀಟ್ ಮಾಡಿದ್ದಾರೆ. 2008ರ IPL ಚಾಂಪಿಯನ್ಸ್ ರಾಜಸ್ಥಾನ ರಾಯಲ್ಸ್ ಹೊಸ ಮಾಲೀಕರ ಹುಡುಕಾಟದಲ್ಲಿದೆ ಎಂದಿದ್ದಾರೆ. ಚೊಚ್ಚಲ ಆವೃತ್ತಿಯ ಅಂಧರ ಮಹಿಳಾ T20 ವಿಶ್ವಕಪ್ ಗೆದ್ದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ದೆಹಲಿಯ ನಿವಾಸದಲ್ಲಿ ಭೇಟಿಯಾಗಿದ್ರು. ಮಹಿಳಾ ಆಟಗಾರ್ತಿಯರು ಹಾಗೆ ಸಿಬ್ಬಂದಿ ಪ್ರಧಾನಿ ಮೋದಿ ಮತ್ತು ಟ್ರೋಫಿಯೊಂದಿಗೆ ಫೋಟೋಗಳಿಗೆ ಪೋಸ್ ನೀಡಿದ್ರು. ಈ ಟೈಮಲ್ಲಿ ಪ್ರಧಾನಿ ಮೋದಿ ಆಟಗಾರ್ತಿಯರೊಂದಿಗೆ ಮಾತನಾಡಿ ಸಿಹಿ ತಿನ್ನಿಸಿದ್ರು. ಗುವಾಹಟಿ ಟೆಸ್ಟ್ ಪಂದ್ಯದ ಬಳಿಕ ಮೊಹಮ್ಮದ್ ಸಿರಾಜ್ ಹೈದರಾಬಾದ್ಗೆ ತೆರಳುವಾಗ ಏರ್ ಇಂಡಿಯಾ ವಿಮಾನ 4 ಗಂಟೆಗಳ ಕಾಲ ತಡವಾಗಿದೆ. ಆದರೆ ವಿಮಾನ ತಡವಾಗಿದ್ದರ ಬಗ್ಗೆ ಏರ್ಲೈನ್ಸ್ನಿಂದ ಸರಿಯಾದ ಮಾಹಿತಿ ಸಿಗದ ಕಾರಣಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫ್ಲೈಟ್ ಡಿಲೇ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ, ಆದರೆ ಪ್ರಾಪರ್ ರೀಸನ್ ಅನ್ನ ಕೊಟ್ಟಿಲ್ಲ. ಇದು ವರ್ಸ್ಟ್ ಏರ್ಲೈನ್ಸ್ ಎಕ್ಸ್ಪೀರಿಯನ್ಸ್ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವಂತ ಏರ್ ಇಂಡಿಯಾ ಕ್ಷಮೆಯಾಚಿಸಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.